ನೀವ್ ಅಪ್ಪ ಅಮ್ಮ ಅಂತ ಇರೋದು ಏನಕ್ಕೆ? ದೂರದಿಂದ ಎಲ್ಲದನ್ನು ನೋಡೋದಕ್ಕ? ಹಾಗ್ಯಾಕೆ ಅನ್ಕೋತೀರ ಅತ್ತಿಗೆ? ಮಿಥಿಲಾ ಮಾತಿಗೆ ಅಷ್ಟೊಂದು ಬೆಲೆ ಇದೆ ಅಂತ ತಾನೆ ಅವಳಿಗೆ ಹೋಗಿ ಮಾತಾಡು ಅಂತ ಹೇಳಿದ್ದು. ಇದೇ ನೆಪ ಇಟ್ಕೊಂಡು ನನ್ನ ಸೊಸೆ ಮೇಲೆ ಎಲ್ಲ ಜವಾಬ್ದಾರಿನೂ ಹೇರ್ತಾ ಇದ್ದೀರಾ. ಮಾವ ಪ್ಲೀಸ್, ಅವರೇ ನನ್ನ ಮೇಲೆ ಹೇರಿಕೆ ಆಗ್ತಿಲ್ಲ, ಅದು ನಂಗೆ ಹೊರೇನೂ ಅನ್ಸೋದಿಲ್ಲ. ನೀನ್ ಸುಮ್ಮನೆ ರಮ್ಮ. ಯಾರು ಏನೇ ಕೆಲಸ ಹೇಳಿದ್ರು ಕಣ್ಣಿಗೆ ಒತ್ಕೊಂಡು ಮಾಡೋದನ್ನ ಮೊದಲು ಬಿಡು. ಇವರೆಲ್ಲ ನಿನ್ನ ಒಳ್ಳೆತನನ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾರೆ. ಮೊದಲು ಅದನ್ನ ಅರ್ಥ ಮಾಡ್ಕೋ. ಯಾಕಣ್ಣ, ನೀನು ವಿರಾಜ್ ಎಡ್ವಿರೋ ಹೆಜ್ಜೆನೆಲ್ಲ ದೊಡ್ಡ ಅಪರಾಧ ಅಂತ ಅಮ್ಮನ ಹತ್ರ ಹೇಳಿಲ್ವಾ? ಹಾಗಿರುವಾಗ ನಾನು ಮಾವ ಅನ್ನೋ ಸಲಿಗೆಯಲ್ಲಿ ಮಿಥಿಲಾ ಹತ್ರ ಸಹಾಯ ಕೇಳುತ್ತಪ್ಪ. ನಮಗೆ ವಿರಾಜ್ ಅತ್ತೆ ಹತ್ರ ಹೋಗಿ ಏನಾದರೂ ಮಾತಾಡಿ ಅವ್ರ ಮನಸ್ಸು ಮುರಿದ್ರೆ ಅನ್ನೋ ಕಾಳಜಿ. ಆ ಕಾಳಜಿಗೆನೆ ಮಿಥಿಲಾ ಅತ್ತೆ ಹತ್ರ ಹೋಗಿ ಮಾತಾಡ್ಲಿ ಅಂತ ಕೇಳ್ತಿರೋದು. ಸಲಿಗೆ ಕಾಳಜಿ ಅನ್ನೋ ತೇಪೆ ಬೇಡ ವೈಜಯಂತಿ. ನೀವು ಅಧಿಕಾರದಿಂದನೇ ಕೇಳ್ತಾ ಇರೋದು. ನಂಗೆ ಗೊತ್ತು, ಅಧಿಕಾರ ಚಲಾಯಿಸಕ್ಕೆ ಅವಳು ನನ್ನ ಸೊಸೆ, ನಿಮ್ ಸೊಸೆ ಅಲ್ಲ. ಮಾವ ಪ್ಲೀಸ್, ವಿಷಯನ ಎಲ್ಲಿಗೋ ತಗೊಂಡು ಹೋಗ್ಬೇಡಿ. ಜೈರಾಮ್ ಮಾವ ವೈಜು ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಅರುವಮ್ಮ ವಿರಾಜ್ ತಮ್ಮ ಆಲೋಚನೆನೇ ಸರಿಯಾಗಿದೆ ಅಂತ ವಾದ ಮಾಡ್ಕೊಂಡಿರ್ತಾರೆ. ಅದನ್ನ ನಿಲ್ಸಕ್ಕಾದ್ರೂ ನಾನು ಹೋಗ್ಬೇಕು. ಅಜ್ಜಿ ಮೊಮ್ಮಗನ ಮಧ್ಯ ಇರೋ ಪ್ರೀತಿ ಹೂವನ್ನು ಹೊಸ್ಕಾಕಕ್ಕೆ ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಅಣ್ಣ, ಅಮ್ಮನ ಹತ್ರ ದೇವಸ್ಥಾನದ ವಿಚಾರ ಮಾತಾಡ್ಬೇಡ ಅಂತ ನಾನು ಹೇಳಿರ್ಲಿಲ್ವಾ? ಮನೆಗೆ ಬರ್ತಿದ್ದ ಹಾಗೆ ಯಾಕೆ ಮಾತಾಡ್ದೆ? ಮುಚ್ಚಿಡಕ್ಕದೇನು ಸಣ್ಣ ವಿಚಾರನ? ನಾವೇ ಹೇಳಿದ್ರೆ ಆಘಾತ ಕಮ್ಮಿ. ಯಾರೋ ಮೂರನೇವ್ರು ನೋಡಿ ಹೇಳಿದ್ರೆ ಅವಾಗ ಓಕೆ ಆಯ್ತಾ? ಹಾಗಲ್ಲ ಬಾವ, ಈಗ ನೋಡಿ, ಸುಮ್ಮನೆ ಅತ್ತೆಗೂ ಟೆನ್ಷನ್ ಆಯ್ತು, ವಿರಾಜ್ ಮೇಲೂ ಕೋಪ ಮಾಡ್ಕೊಂಡಿದ್ದಾರೆ. ಅವ್ನ್ ತಪ್ಪು ಮಾಡಿದ್ದಾನೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೇನಿದೆ? ಅಮ್ಮಂಗೆ ಈ ವಿಷಯ ಹೇಳ್ದೆ ಇದ್ದಿದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಾನೆ ಇರ್ಲಿಲ್ಲ ಅಲ್ವಾ ಅತ್ತಿಗೆ? ದೇವಸ್ಥಾನಕ್ಕೆ ಪಾಂಡು ಬಂದಿದ್ದ, ಸಾಲದಕ್ಕೆ ನಮ್ಮನೆ ಕೆಲಸದವಳು ಬಂದಿದ್ಲು. ಆಫೀಸಿಂದಾಗ್ಲಿ ಅಥವಾ ಮನೆಯಿಂದಾಗ್ಲಿ ಈ ವಿಷಯ ಅಮ್ಮನ ಕಿವಿಗೆ ಬೀಳ್ತಾ ಇತ್ತು. ಪುಣ್ಯ, ಅದಕ್ಕಿಂತ ಮುಂಚೆ ನಾನು ಈ ವಿಷಯ ಹೇಳಿದೆ ಅಂತ ಖುಷಿ ಪಡು. ರೀ, ನೀವು ಮಾಡಿದ್ದು ಸರಿಯಾಗೇ ಇದೆ. ಅದನ್ನ ಎಲ್ರಿಗೂ ವಿವರಿಸೋ ಅಗತ್ಯ ಇಲ್ಲ. ಅಣ್ಣ ಸುಮ್ಮನೆ ಹಚ್ಕೊಟ್ಟು ತಮಾಷೆ ನೋಡ್ತಾ ಇದ್ದಾನೆ ಅತ್ತಿಗೆ. ವಿರಾಜ್ ಮತ್ತೆ ಅಮ್ಮ ಜಗಳಾಡ್ಲಿ ಅಂತ ಹೀಗೆ ಮಾಡಿದ್ದಾನೆ. ನಿನ್ನ ಉದ್ದೇಶ ಅದೇ ಇತ್ತು ತಾನೆ? ಮಗನ ಹತ್ರ ಹೋಗಿ ದೇವಸ್ಥಾನಕ್ಕೆ ಯಾವ ಉದ್ದೇಶಕ್ಕೆ ಹೋಗಿದ್ದೆ ಅಂತ ಕೇಳೋದ್ ಬಿಟ್ಟು ಬಂದ್ಬಿಟ್ಟ ನನ್ನ ಹತ್ರ ಉದ್ದೇಶ ಕೇಳಕ್ಕೆ. ನಮ್ಮ ಹರ್ಷಿತ್ ಹತ್ರ ಅತ್ತೆ ಇಷ್ಟು ವರ್ಷ ಆದ್ರೂ ಮಾತಾಡದೆ ಇರೋದಕ್ಕೆ ಇವ್ರಿಗೇನು ಅನ್ಸಿಲ್ಲ. ಈಗ ಇವ್ರ ಮಗನ ಹತ್ರ ಅತ್ತೆ 2 ನಿಮಿಷ ಮಾತಾಡದೆ ಇರೋದಕ್ಕೆ ಹೇಗೆ ಆಡ್ತಿದ್ದಾರೆ ನೋಡಿ. ಅಕ್ಕ, ಹರ್ಷಿತ್ ನಮಗೂ ಮಗ ಇದ್ದ ಹಾಗೆ, ಆದರೆ ಇಲ್ಲಾಗ್ತಿರೋ ಘಟನೆಗೂ ಹರ್ಷಿತ್ಗೂ ಯಾವುದೇ ಸಂಬಂಧ ಇಲ್ಲ. ಅದೇನಾದೋ ಇರ್ಲಿ, ನನ್ನ ಮಗನ ಸಪೋರ್ಟಿಗೆ ಯಾರು ಬರೋದಿಲ್ಲ. ಆದ್ರೆ ನಿನ್ ಮಗನ ಸಪೋರ್ಟಿಗೆ ನನ್ನ ಸೊಸೆ ಹೋಗಿದ್ದಾಳೆ. ವಿರಾಜ್ಗೆ ಕಂಟಕ ಬಂದ್ರು ಅದನ್ನ ಪರಿಹಾರ ಮಾಡಿಸೋದಕ್ಕೆ ನಮ್ ಮಿಥಿಲಾನೇ ಬೇಕು. ಅವನೇನಾದ್ರೂ ಎಡ್ವರ್ಟ್ ಮಾಡ್ಕೊಂಡ್ಬಂದ್ರು ಅದನ್ನ ಸರಿ ಮಾಡೋದಕ್ಕೂ ಅವಳೇ ಬೇಕು. ಒಟ್ನಲ್ಲಿ ಲಾಭ ಇದ್ದಾಗ ನಮ್ ಕಡೆ ತಿರುಗಿ ನೋಡೋ ಜನ ನೀವು ಅಲ್ವಾ? ಅತ್ತಿಗೆ, ಆಗಿದ್ದು ಆಗೋಗಿದೆ. ಈಗ ನಾವುಗಳು ಜಗಳ ಆಡೋದು ಬೇಡ. ಮೊದಲು ಅತ್ತೆ ವಿರಾಜ್ ಇಬ್ರು ಸರಿ ಹೋಗ್ಲಿ.